ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ ಡಬಲ್ ತ್ರೀಗೆ ಹೋಗ್ತಾರೆ ಸ್ವಾಗತ. ಪ್ರತಿದಿನ ಬಂದ್ಬಿಟ್ಟಿದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ. ಸೊ ಭಾಳಷ್ಟು ಟೆಕ್ ನ್ಯೂಸ್ ಇದ್ದು ಇವತ್ತು ಏನಂತ ಅದರಲ್ಲಿ ದಿ ಬೆಸ್ಟ್ ಟೆಕ್ ನ್ಯೂಸ್ಗಳು ಯಾವಂತ ಚೂಸ್ ಮಾಡ್ಕೊಂಬಂದು ನಿಮ್ಮ ಮುಂದೆ ತಾಂಬಂದ್ಬಿಟ್ಟಿನಿ. ಸೊ ನೋಡಿ ಎಂಜಾಯ್ ಮಾಡಿ ಇದ್ರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನಿಮಗೆ ಅಂದರೆ ಕೆಳಗೆ ಕಾಮೆಂಟ್ನ ತಿಳಿಸೋಕೆನಾ. ಸೊ ಅದೇ ಥರ ಬಂದ್ಬಿಟ್ಟು ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಕೊಂಡು ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದು ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು ಇವತ್ತು ಸ್ಟಾರ್ಟ್ ಮಾಡೋಣ. ಇಲ್ಲಷ್ಟಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂದರೆ ಶಾಮಿ ಕಡೆಯಿಂದ ಶಾಮಿ ನಿನ್ನೆ ಬಂದ್ಬಿಟ್ಟು ಏನಂತಂದರೆ ಸಂಡೇ ಫುಲ್ ಫನ್ ಡೇ. ಅಂದರೆ ಎಲ್ಲ ಮೊಬೈಲ್ಸು ಅಂದರೆ ಅವರು 13 ಸೀರೀಸ್ ಮೊಬೈಲ್ಸ್ ಎಲ್ಲ ಲಾಂಚ್ ಮಾಡಿಬಿಟ್ರೆ ಅವ್ರಿಗೂ ಜೊತೆ ಕೆಲವೊಂದು ಗ್ಯಾಡ್ಜೆಟ್ಸ್ನ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಮಾತಾಡೋದಾದರೆ ಶಾಮಿ 13 ಸೀರೀಸ್ ಬಗ್ಗೆ ಮಾತಾಡೋದಾದರೆ ಶಾಮಿ 13 ಬಂದ್ಬಿಟ್ಟು ಏನಂತಂದರೆ ಈ ಮೊಬೈಲ್ ನಮಗೆ ಅಪ್ರಾಕ್ಸಿಮೇಟ್ಲಿ 87,500 ಲಾಂಚ್ ಮಾಡಿದ್ರು ಅಂತ ಹೇಳ್ಬೋದು. ಯುರೋಪಿಯನ್ ಪ್ರೈಸ್ ಲಾಂಚ್ ಮಾಡವ್ರೆ. ಬಟ್ ಏನಂತಂದರೆ ಅದನ್ನು ನಾಳೆ ಗೊತ್ತಾಗುತ್ತೆ ನಮಗೆ ಇಂಡಿಯನ್ ಪ್ರೈಸಲ್ಲಿ ಎಷ್ಟು ಬಿಡ್ತಾರಂತ. ಬಟ್ ಅದನ್ನು ಯುರೋಪಿಯನ್ ಪ್ರೈಸ್ ನಮಗೆ ಇಂಡಿಯಾ ಪ್ರೈಸ್ಗೆ ಕನ್ವರ್ಟ್ ಮಾಡಿದೆ ಗೂಗಲಲ್ಲಿ. ಸೊ ಇಷ್ಟಂತ ಅಮೌಂಟ್ ನೋಡಿಸ್ತು. ಸೊ ನೀವು ನೋಡ್ಕೋಬೋದು. ಸೊ 13 ಬಂದ್ಬಿಟ್ಟು ನನಗೆ ಅಂತಂದರೆ 87,500 ಲಾಂಚ್ ಆಗಿದೆ ಅಂತ ಹೇಳ್ಬೋದು. 13 Pro ಬಂದ್ಬಿಟ್ಟು 1,14,500 ಅಂತ ಐತೆ. 13 ಲೈಟ್ ಬಂದ್ಬಿಟ್ಟು ಅಂದರೆ 43,500 ಅಂತ ಐತೆ. ಸೊ ಏನು ಮಾಡ್ತೀರಾ, ಪ್ರೈಸ್ ಮಾತ್ರ ಹೆವಿ ಆಗಿಬಿಡ್ತು. ನಾಳೆ ಗೊತ್ತಾಗುತ್ತೆ ಎಷ್ಟು ಪ್ರೈಸಿಗೆ ಇರ್ತಾರ ಅಂತ, ಅದೊಂದು ಕಾಯ್ಬೇಕಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಈ ಶಾಮಿಯಲ್ಲಿ ಅಂತಂದರೆ ಶಾಮಿ ವಾಚ್ S1 Pro ಲಾಂಚ್ ಮಾಡಿದರೆ, ಮತ್ತು ಶಾಮಿ ಬಡ್ಸ್ 4 Pro ಇದನ್ನು ಸಹ ಲಾಂಚ್ ಮಾಡಿದ್ದಾರೆ ಅಂತೇಳಿ. ಎಲೆಕ್ಟ್ರಿಕಲ್ ಸ್ಕೂಟರ್ ಲಾಂಚ್ ಮಾಡಿದ್ರೆ, MI UI 14 ನಮಗೆ ಲಾಂಚ್ ಮಾಡಿದ್ರೆ, ಈ ಥರ ಭಾಳಷ್ಟು ಲಾಂಚ್ ಮಾಡೋರು. ಸೊ ನೋಡೋಣ ಇವುಗಳನ್ನ ಯಾವ ಪ್ರೈಸ್ಗೆ ನಮಗೆ ತಾಂಬರ್ತಾರಂಬೋದು ಮ್ಯಾಟ್ರ್ ಆಗೈತೆ. ಸುಮ್ಮನೆ ಲಾಂಚ್ ಮಾಡೋದಲ್ಲ, ವ್ಯಾಲ್ಯೂಬಲ್ ಪ್ರೈಸ್ಗೆ ಲಾಂಚ್ ಮಾಡಿದ್ರೆ ಮಾತ್ರ ಪ್ರತಿಯೊಬ್ಬರು ಕನ್ಸ್ಯೂಮರ್ಸ್ ಏನಂತಂದರೆ ತಗೊಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಶಾಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನಮ್ಗೆ ಏನಂತಂದ್ರೆ ನೋಕಿಯಾ ಕಡೆಯಿಂದ. ನೋಕಿಯಾ ಹೊಸ ಲೋಗೋನ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಬಿಟ್ಟೈತೆ ಟ್ವಿಟರ್ನಲ್ಲಿ. ಸೊ ಅಲ್ಲಿ ಕಲರ್ಫುಲ್ ಆಗಿ ಅಲ್ಲಾಡ್ತೈತೆ ಮೂಲೆ ನಿಜವಾಗ್ಲೂ. ಸೊ ಲೋಗೋ ಮಾತ್ರ ಸಖತ್ತಾಗೈತೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಖತ್ತಾಗೈತೆ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ನಿಮ್ಗೆ ಕಣ್ಮುಂದೆ ಕಾಣಿಸುತ್ತೋ. ಸೊ ಈ ಲೋಗೋ ರಿಲೇಟೆಡ್ ನಿಮ್ಗೆ ಏನಿಸ್ತಂತ ಕೆಳಗೆ ಕಾಮೆಂಟ್ ಅಂತ ತಿಳಿಸಿ, ಓಕೆನಾ. ಹಾಗೆ ಶಾಮಿ ಮೊಬೈಲ್ಸ್ ರಿಲೇಟೆಡ್ಸ್ ನಿಮ್ಗೆ ಏನಿಸ್ತಂತ ಕೆಳಗೆ ಕಾಮೆಂಟ್ನ ತಿಳಿಸಿ ಮರಿಬೇಡಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ಸೆಕೆಂಡ್ ಟೆಕ್ ನ್ಯೂಸ್ ನೋಕಿಯಾ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಂದರೆ ಐಕು ಕಡೆಯಿಂದ. ಐಕು Z7 ಸೀರೀಸ್ ನಮಗೆ ಏನಂತಂದರೆ ಅಪ್ಕಮಿಂಗ್ ಮೇ ಬಿ ಬಂದ್ಬಿಟ್ಟು ನಮಗೆ ಏನಂತಂದರೆ ಈ ಮಂತ್ನಲ್ಲಿ ಅಥವಾ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ನಲ್ಲಿ ನಮಗೇನೋ ಲಾಂಚ್ ಆಗೋ ಚಾನ್ಸಸ್ ಭಾಳ ಐತೆ. ಎಕ್ಸಾಂಪಲ್ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ನಿಜವಾಗ್ಲಿಲ್ಲ, ಏನಂತಂದರೆ ಮಾರ್ಚ್ ಎಂಡಿಂಗ್ ಆ ಥರ ತಾಂಬರ್ಬೋದು. ಐಕು Z7 ಸೀರೀಸ್ ಏನು ಲಾಂಚ್ ಮಾಡ್ತೀವಿ ಅಂದರೆ ತಾಂಬರ್ತೀವಿ ಅಂತ ಜಸ್ಟ್ ಪೋಸ್ಟರ್ ಬಿಟ್ಟವ್ರೆ. ಸೊ ನೋಡೋಣ ಯಾವ ರೀತಿಯಲ್ಲಿ ತಾಂಬರ್ತಾರೋ, ಯಾವ ಸ್ಪೆಸಿಫಿಕೇಶನ್ಸ್ ಅಂತ ತಾಂಬರ್ತಾರೋ ಆ ಥರ ಬಂದುಬಿಟ್ಟು ನೋಡೋಣ, ಗೊತ್ತಾಗುತ್ತೆ. ಐಕು ಅಲ್ವಾ. ಸೊ ಜಾಸ್ತಿ ಫೋಕಸ್ ಮಾಡೋದೆಲ್ಲ ಗೇಮಿಂಗ್ ಮೇಲೆ, ಕ್ಯಾಮ್ರಾ ಮೇಲೆ, ಪರ್ಫಾರ್ಮೆನ್ಸ್ ಮೇಲೆ, ಓಕೆನಾ. ಥರ ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ತಾಂಬರ್ತಾರೆ ಐಕೂನವರು. ಬಟ್ ನೋಡೋಣ ಯಾವ ಸ್ಪೆಸಿಫಿಕೇಶನ್ದ ಲಾಂಚ್ ಆಗುತ್ತೆ ಅಂಬೋದು ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಾರೆ ಐಕು ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಏನಂತಾರೆ OnePlus ಕಡೆಯಿಂದ. OnePlus ಏನು ಗುರು ಅಂತಂದರೆ ನಾಡ್ 3 ಸೀರೀಸ್ ಅಂದರೆ 5G ಸೀರೀಸ್ ಇವ್ಗಳನ್ನ ಏನಂತಂದರೆ ಅಪ್ಕಮಿಂಗ್ ಏನೋ ತಾಂಬರ್ತಿದಾರೆ ಅಂತ ಅಲ್ಲೆಲ್ಲ ರೂಮರ್ಸ್ ಎದ್ದೋಳ್ತವೆ. ಬಟ್ ಏನಂತಂದರೆ ಮೋಸ್ಟ್ ಆಫ್ ದ ಜನ ಹೇಳೋದಕ್ಕಾದ್ರೆ ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಅಂದರೆ MediaTek Dimensity 9000 SoC, ಓಕೆನಾ. ಆ ಪ್ರೋಸರಿಂದ ಲಾಂಚ್ ಆಗ್ತಿದೆ ಅಂತ ಹಾರ್ತರ ರೂಮರ್ಸ್ ಬರ್ತಿದ್ದಾವೆ. ಹಾಗೆ AMOLED ಡಿಸ್ಪ್ಲೇ 6.8 ಇಂಚಸ್ಸು. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದರೆ ಇದರಲ್ಲಿ 50 MP ಆ ಥರಲ್ಲಿ ಇದಾವೆ ಅಂತ ಹೇಳ್ತಾವ್ರೆ. ಬಟ್ ಏನಂತಂದ್ರೆ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಬಟ್ ಬರುತ್ತೆ ಅಂಬೋದು ಕನ್ಫರ್ಮು. ಬಟ್ ಯಾವ ಸ್ಪೆಸಿಫಿಕೇಷನ್ಸಿಂದ ಬರುತ್ತೆ ಅಂಬೋದು ಕಾಯಬೇಕಿದೆ, ಹೇಳೋಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ಲಿ ಅಂತಂದರೆ ಮೇ ಜೂನ್ ಆ ರೀತಿಯಲ್ಲಿ ನಮ್ಮನ್ನು ಲೇಟಾಗಿ ಒಂದು 2 months ಲೇಟ್ ಆಗ್ಬೋದು. ನನಗೆ ಅನ್ಸ್ಮಟ್ಟಿ 1 or 2 months ಲೇಟ್ ಆದರೆ ಲೇಟ್ ಆಗ್ಬೋದು. ಸೊ ಗೊತ್ತಾಗ್ಬಿಡುತ್ತೆ ಅವಾಗಲೇ ನಮ್ಮ ಮುಂದಿನ ದಿನದಲ್ಲಿ ಯಾವ ಸ್ಪೆಸಿಫಿಕೇಷನ್ಸಿಂದ ಲಾಂಚ್ ಆಗುತ್ತೆ ಅಂಬೋದು ನೋಡಬೇಕಿದೆ. ಇದು ಬಂದ್ಬಿಟ್ಟು ನಮಗೆ ಏನೋ OnePlus ಕಡೆಯಿಂದ OnePlus Nord 3 5G. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನಮಗೆ ಏನಂತಂದ್ರೆ ರಿಯಲ್ಮಿ ಕಡೆಯಿಂದಾನೆ ರಿಯಲ್ಮಿ UI 4.0. ಇದು ಬಂದ್ಬಿಟ್ಟು ಏನಂತಂದರೆ ಸೊ ಯಾವಾಗ ಲಾಂಚ್ ಅಂದರೆ ಕೆಲವೊಂದು ಮೊಬೈಲ್ಸ್ಗೆ ಯಾವಾಗ ಅಪ್ಡೇಟ್ ಕೊಡ್ತೀವಿ ಅಂತ ಒಂದು ಬ್ಲೂ ಪ್ರಿಂಟಲ್ಲಿ ಕಳಿಸಿದವ್ರೆ. ನೀವು ಚೆಕ್ ಮಾಡ್ಕೋಬೋದು ಯಾವಾಗ ಬಿಡ್ತಾರಂತ. ಸೊ ಆಲ್ರೆಡಿ ಏನಂತಂದ್ರೆ ಜನವರಿ ತಿಂಗಳಲ್ಲಿ, ಈ ಫೆಬ್ರವರಿ ತಿಂಗಳಲ್ಲಿ ಕೆಲವೊಂದು ಡಿವೈಸ್ಗೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ರಿಯಲ್ಮಿ GT ಮಾಸ್ಟರ್ ಎಡಿಷನ್ನಲ್ಲಿ, ರಿಯಲ್ಮಿ 9i 5G, ರಿಯಲ್ಮಿ 9 5G, ರಿಯಲ್ಮಿ 9 4G, ರಿಯಲ್ಮಿ 8i 5G ಆ ಥರ ಇದಾವಲ್ಲ ಮೊಬೈಲ್ಸ್. ಅವ್ರಿಗೆಲ್ಲ ಏನಂತಂದರೆ ಆಲ್ರೆಡಿ ರಿಯಲ್ಮಿ UI 4.0 ಏನಂತಂದರೆ ಅವೆಲ್ಲ ರೋಲ್ ಔಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ನೆಕ್ಸ್ಟ್ ದಿನಗಳಲ್ಲಿ ಯಾವ ಮೊಬೈಲ್ಸ್ಗೆ ಬಿಡ್ತಾರೆ ನಿಮ್ಮ ಕಣ್ಮುಂದೆ ಕಾಣಿಸುತ್ತೆ. ಆ ಪೋಸ್ಟ್ರಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು ಯಾವಾಗ ಬರುತ್ತಾ ಅಂತ. ಸೊ ನೋಡಿ ಚೆಕ್ ಮಾಡಿಕೊಂಡು ಬಂದಿದ್ದ ತಕ್ಷಣ ಅಪ್ಡೇಟ್ ಮಾಡ್ಕೊಳ್ಳಿ. ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಏನೋ ಈ ಅಪ್ಡೇಟಿಂದ ಏನಾದರೂ ಇಶ್ಯೂಸ್ ಇದ್ದಾವ ಇಲ್ಲ ಅಂತ. ಆಮೇಲೆ ನೀವು ಚೆಕ್ ಮಾಡಿಕೊಂಡು ಆಮೇಲೆ ನೀವೇನಂತಂದರೆ ಮಾಡ್ಕೊಳ್ಳಿ, ಏನಂತಂದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ರಿಯಲ್ಮಿ UI 4.0 ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ನಮ್ಗೆ ಏನಂತಂದರೆ ಮೋಟರೋಲಾ ಕಡೆಯಿಂದ ಮೋಟರೋಲಾ ರೇಸರ್ ರೋಲೆಬಲ್ ಮೊಬೈಲ್ ಯಾವ ಥರ ಇದೆ ಅಂತ ನೀವು ಯಾವತ್ತೂ ನೋಡಿಲ್ಲ. ಸೊ ಇವತ್ತು ನೋಡ್ತೀನಿ, ನೋಡ್ಕೊಂಬಿಡ್ರಿ ಯಾವ ಥರ ಐತೆ ಅಂತ. ಸೊ ಸಖತ್ತಾಗೈತೆ ನಿಜವಾಗ್ಲೂ ಹೇಳ್ತೀನಿ. ರೋಲೆಬಲ್ ಅಂತಂದರೆ
ಡಿಸ್ಪ್ಲೇ ನಿಮಗೆ ಹೇಗೆ ರೋಲ್ ಆಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಟ್ ಏನಂತಂದರೆ ಮೊಬೈಲ್ ಕೆಳಗೆ ಬಿದ್ದರೆ ಹಾಳಾಗೋ ಚಾನ್ಸಸ್ ಭಾಳ ಇರುತ್ತೆ, ಅದೇ ನನಗೆ ಬೇಜಾರು. ಸೊ ಸ್ಲೋಲಿಯಾಗಿ ಯಾವ ಥರ ರೋಲ್ ಆಗುತ್ತೆ ಅಂತ ನಿಮಗೆ ಕಾಣಿಸುತ್ತೆ. ಸೈಡಿಗೆ ಬಟನ್ಸ್ ಕೊಟ್ಟಿರ್ತಾನೋ ಅದಕ್ಕೆ ಸಪ್ರೇಟಾಗಿ, ಇಲ್ಲಾಂದರೆ ಆ ಪವರ್ ಬಟನಲ್ಲಿ ಏನಾದರೂ ಗೆಸ್ಚರ್ ಕೊಟ್ಟಿದ್ದಾನ ಅಂತ ನೋಡಬೇಕಿದೆ. ಸೊ ನಿಜವಾಗ್ಲೂ ಸಖತ್ತಾಗಿ ನನಗಂತೂ ಭಾಳಷ್ಟು ಇಷ್ಟ ಆಗ್ಬಿಡ್ತು. ಬಟ್ ಏನಂತ ಕೆಳಗಡೆ ಬಿದ್ದರೆ ಮಾತ್ರ ಏನಾದರೂ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಬೋದು ಯಾವ ಥರ ನೀವು ರೋಲ್ ಆಗುತ್ತೆ. ನಾವು ನಾರ್ಮಲ್ ಟೈಮ್ ನೀವು ಯಾವುದೋ ಸಿನಿಮಾ ನೋಡೋ ಟೈಮ್ನಾಗ ಆ ಟೈಮ್ನಾದ್ರೆ ಆ ಥರ ನೀವು ಯೂಸ್ ಮಾಡ್ಕೋಬೋದು. ಈಟೇ ಆಗುತ್ತೆ, ನಾರ್ಮಲ್ ಟೈಮ್ನಲ್ಲಿ ಈಟೇ ಆಗುತ್ತೆ. ಈಗ ಬಟನ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಈಟ್ ಇರುತ್ತೆ ಡಿಸ್ಪ್ಲೇ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಲೆಂತ್ ಜಾಸ್ತಿ ಆಗುತ್ತೆ. ಮೇ ಬಿ ಬಂದ್ಬಿಟ್ಟು 6.8 ಇಂಚಸ್ 9 ಇಂಚಸ್ ಆ ಥರ ಆದ್ರೆ ಆಗ್ಬೋದು, ಹೇಳೋಕ್ಕಾಗಲ್ಲ ಡಿಸ್ಪ್ಲೇ. ಇದು ಬಂದ್ಬಿಟ್ಟು ನಮಗೆ ಅಂತಾರೆ ಮೋಟೋರೋಲಾ ರೇಜರ್ ನೆಕ್ಸ್ಟ್ ಬರೋ ಮೊಬೈಲ್ ಏನಂತಂದರೆ ರೋಲಬಲ್ ಡಿಸ್ಪ್ಲೇ ಈ ಥರ ಇರ್ಬೋದೇನೋ. ನಿಜವಾಗ್ಲೂ ಸಖತ್ತಾಗೈತೆ, ನನಗಂತ ಭಾಳ ಇಷ್ಟ ಆಯಿತು. ಸೊ ನೋಡೋಣ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತಾ ಇಲ್ಲ ಮತ್ತು ಕಾಯಬೇಕಿದೆ. ಇದು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಮೋಟೋರೋಲಾ ಕಡೆ ಮೋಟೋರೋಲಾ ರೇಜರ್ ನೆಕ್ಸ್ಟ್ ಮೊಬೈಲ್ ಈ ರೀತಿ ಇರ್ಬೋದು. ನಿಜವಾಗ್ಲೂ ಇದು ಬಂದ್ಬಿಟ್ಟು ಒಳ್ಳೆ ಕಾನ್ಸೆಪ್ಟು. ಸೊ ಈ ಮೊಬೈಲ್ ಬಗ್ಗೆ ನಿಮ್ಗೆ ಏನಿಸ್ತಂತ ಕೆಳಗೆ ಕಮೆಂಟ್ನ ತಿಳಿಸೋಕೆನಾ ಮರಿಬೇಡಿ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಾರೆ ಶಾಮಿ ಕಡೆಯಿಂದ ಶಾಮಿ MIUI 14 ಈ ಅಪ್ಡೇಟ್ ಬಂದ್ಬಿಟ್ಟು ಅಂತಂದರೆ ಯಾವಾಗ ರೋಲ್ ಔಟ್ ಮಾಡ್ತಾನೆ ಅಂತ ಅವಾಗಲೇ ಪಿಕ್ಚರ್ ಮುಖಾಂತರ ಸಿನಿಮಾ ನೋಡಿಸ್ಬಿಟ್ಟವನೇ. ನೀವು ನೋಡ್ಬೋದು, ಫೋಟೋದಲ್ಲಿ ಕಾಣುತ್ತೆ ಯಾವ ರೀತಿ ಅಂತಾನೆ. ಅಪ್ರಾಕ್ಸಿಮೇಟ್ಲಿ ಅಂತಂದರೆ MIUI 20 Pro ಓಕೆನಾ, MIUI 11 12 Pro ಈ ಥರ ಎಲ್ಲ ಮೊಬೈಲ್ಸ್ ಇದಾವಲ್ಲ. ಸೊ ನೀವು ಕಣ್ಮುಂದೆ ಕಾಣುತ್ತೆ ಯಾವಾಗ ಬರುತ್ತಂತ. ಸೊ ಈ ಮೊಬೈಲ್ಗಳಿಗೆ ಏನಂತಂದ್ರೆ ನೆಕ್ಸ್ಟು ಏನಂತಂದ್ರೆ MIUI 14 ಇದನ್ನ ಏನಂತಂದ್ರೆ ರೋಲ್ ಔಟ್ ಮಾಡ್ತಾವಂತ ಆ ಥರ ಅಲ್ಲಿ ನೋಡಿಸ್ತಿದ್ದಾನೆ. ಸೊ ನೋಡೋಣ, ರೋಲ್ ಔಟ್ ಮಾಡೋದು ಸಖತ್ತಾಗಿರುತ್ತೆ. ಯಾವ ಫೀಚರ್ ಬಿಲ್ಡ್ ಮಾಡಿದ್ರೆ ಅಂಬೋದು ಗೊತ್ತಾಗುತ್ತಲ್ವಾ. ಇದು ಬಂದ್ಬಿಟ್ಟು ನಮಗೆ ಶಾಮಿ ಕಡೆಯಿಂದ. ಸೊ ನೀವು ಈ ಮೊಬೈಲ್ ಇದರಲ್ಲಿರೋ ಈ ಪಿಕ್ಚರಲ್ಲಿ ಕಾಣೋ ಯಾವುದೋ ಒಂದು ಮೊಬೈಲ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಏನಂತಂದ್ರೆ ನೆಕ್ಸ್ಟ್ ದಿನಗಳೇನಂತ ನಿಮಗೆ MIUI 14 ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದಿದ ತಕ್ಷಣ ಎಂಜಾಯ್ ಫಂಡಾಗ ಆ ರೀತಿ. ಸೊ ಇದು ಬಂದ್ಬಿಟ್ಟು ನಮಗೆ ಅಂದರೆ ಶಾಮಿ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ನಮಗೆ ಏನಂತಾರೆ ಒಂದು ಕಳ್ತನ ಆಗೈತೆ. ಕಳ್ತನದಿಂದ ಮಿನಿಮಮ್ ಬಂದ್ಬಿಟ್ಟು 8 ಲಕ್ಷ ರೂಪಾಯಿ ಏನಂತಂದರೆ ಮೋಸ ಹೋಗಿದ್ದಾಳೆ ಅಂತ ಹೇಳ್ಬೋದು ಈ ಮಹಿಳೆ. ಸೊ ಇನ್ಸಿಡೆಂಟ್ ಎಲ್ಲಿ ನಡೆದಿತ್ತಂದ್ರೆ ನಿಮ್ಮ ಒನ್ ಆಫ್ ದ ಗೊತ್ತಿಲ್ಲ, ಬಟ್ ಹೇಳ್ತೀನಿ ಎಲ್ಲಿ ಒಟ್ಟು ನಡೆದಿರೋದು ನಿಜ, ಎಲ್ಲ ಆಯ್ತಂತ ಗೊತ್ತಿಲ್ಲ. ಫಸ್ಟ್ ಏನಂತಂದರೆ ಇದು ಏನಿಲ್ಲ ಅಂತ ಒಂದು ಪಬ್ನಲ್ಲಿ ನಡೆದೈತೆ ಅಂತ ಹೇಳ್ಬೋದು. ಆ ಪಬ್ನಲ್ಲಿ ಮೊಬೈಲ್ ಯೂಸ್ ಮಾಡ್ತಿದ್ದಂತೆ. ಆ ಮೊಬೈಲ್ ನೇಮ್ ಬಂದ್ಬಿಟ್ಟು iPhone 13 Pro Max ಓಕೆನಾ. ಆ ಮೊಬೈಲ್ ಯೂಸ್ ಮಾಡ್ತಿದ್ಲು. ಅದನ್ನು ಯೂಸ್ ಮಾಡ್ತಿರುವಾಗ ಬೇಸು ಅವನು ಕಳ್ಳ ನೋಡ್ಕೊಂಬಿಟ್ಟವನೆ, ಎಲ್ಲೆಲ್ಲೆಲ್ಲ ಅಂದರೆ ಪಾಸ್ವರ್ಡ್ ಏನಕ್ಕೆ ಅವಳೆ ಆ ರೀತಿಯಲ್ಲಿ ನೋಡ್ಕೊಂಬಿಟ್ಟವನೆ. ನೋಡ್ಕೊಂಡು ಬೇಸ್ ಪ್ಲ್ಯಾನ್ ಮಾಡವನು ಎತ್ತಾಕ್ಬಿಟ್ಟವನ. ಯೂಸ್ ಮಾಡ್ತಿರುವಾಗ ಕಸ್ಕೊಂಡು ಹೋಗ್ಬಿಟ್ಟನ ಮೊಬೈಲ್ನ. ಕಸ್ಕೊಂಡು ಹೋಗಿದ ತಕ್ಷಣ ಅಂತಂದರೆ ಅವ್ನು ಎಲ್ಲಿ ಹೋದ್ರೂ ಸಿಕ್ಕಿಲ್ಲ ಕಳ್ಳನ ಮಗ, ಮತ್ತೆ ಹೋಗ್ಬಿಟ್ಟಾನೆ, ಎಲ್ಲಿ ಹೋಗ್ಬಿಟ್ಟಾನಂತೆ. ಹೋಗಿದ ತಕ್ಷಣ ಕೆಲವೇ ಆಯಮ್ಮ ಟ್ರೈ ಮಾಡಿದ್ದಾಳೆ ಆಯಮ್ಮನ ಅಕೌಂಟ್ನಲ್ಲಿ ಲಾಗಿನ್ ಆಗೋಕೆ. ಅಂದರೆ ಆ್ಯಪಿಲ್ ಅಕೌಂಟ್ ಇದಲ್ವ, ಅವ್ರ ಅಕೌಂಟ್ ಇರ್ತಾರ, ಲಾಗಿನ್ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಬ್ಯಾಕಪ್ ತಗೊಳಕ್ಕೆ ಟ್ರೈ ಮಾಡಿದ್ರೆ. ಬಟ್ ಏನಂತಂದರೆ ಆಗಿಲ್ಲ ಓಕೆನಾ. ಲೊಕೇಶನ್ ಸಹ ಎಲ್ಲಿದೆ ಅಂತ ಹುಡ್ಕೋಕೆ ಟ್ರೈ ಮಾಡಿದ್ರೆ ಸಿಕ್ಕಿಲ್ಲ. ಬ್ಯಾಕಪ್ ತಗೊಳಕ್ಕೆ ನೋಡಿದಾಳೆ ಸಿಕ್ಕಿಲ್ಲ. ಮತ್ತು ಆದ ತಕ್ಷಣ ಅಂತಾರೆ ಕೆಲವೇ ಗಂಟೆಗಳಾದಮೇಲೆ ಆಮೇಲೆ ಸುಸ್ತಾಗ್ಬಿಟ್ಟಾಳೆ ಓಕೆನಾ. ಎಲ್ಲ ಹುಡುಗಿ ಆ ಥರ ಬ್ಯಾಕಪ್ ತಗೊಳಕ್ಕೆ ಹೋಗಿ ಸುಸ್ತಾಗ್ಬಿಟ್ಟಾಳೆ. ಅಕೌಂಟ್ಗೆ ಏನಂತಂದ್ರು ಒಂದು 7-8 ಮೆಸೇಜ್ ಬಂದಾವೆ ಓಕೆನಾ. ಬಂದಿದ ತಕ್ಷಣ ಏನಂತಂದರೆ ಈ ಥರ ಆಯಮ್ಮನ ಮೊಬೈಲ್ ನಂಬರ್ಗೆ ಏನು ಮೆಸೇಜ್ ಬಂದಿದ್ದಾವೆ ಬ್ಯಾಂಕ್ ಕಡೆಯಿಂದ ಇಷ್ಟು ಅಮೌಂಟ್ ಹೋಗಿದೆ. ಮಿನಿಮಮ್ ಬಂದ್ಬಿಟ್ಟು ಏನಂತಂದರೆ 8 ಲಕ್ಷ ರೂಪಾಯಿ ನುಂಗಿ ನೀರಾಗ್ಬಿಟ್ಟೈತೆ. ಅವಾಗ ಗೊತ್ತಾಗ್ಬಿಟ್ಟೈತೆ ಪಾಪ 8 ಲಕ್ಷ ಹೋಗ್ಬಿಟ್ಟೈತೆ ಅಂತ. ಅವಾಗ ಏನಂತಂದರೆ ನಿಜವಾಗ್ಲೂ ಏನು ಮಾಡೋಕ್ಕೆ ಬರೋಲ್ಲ. ಅವ್ನ ಮಕ್ಕ ನೋಡಿಲ್ಲ ಕಸ್ಕೊಂಡು ಹೋಗಿರೋದು, ಅವನು ಏನು ಮಾಡೋಕ್ಕೆ ಬರೋಲ್ಲ. ಸೊ ಪ್ರತಿಯೊಬ್ಬರು ಹುಷಾರಾಗಿರಿ ಓಕೆನಾ. 8 ಲಕ್ಷ ಸುಮ್ಮನೆನಾ ಮೊಬೈಲ್ ಕಸ್ಕೊಂಡು ಹೋಗ್ತದ್ರ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆಕ್ಕಕ್ಕೆ ಇರ್ಬೋದು ಇವೆಲ್ಲ ಸಿನಿಮಾ ಆ ಥರ ಇದೆ ನೋಡಿ. ಪ್ರತಿಯೊಬ್ಬರು ಹೇಳ್ತೀನಿ, ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಇಟ್ಕೊಂಡು ಭಾಳಷ್ಟು ಒಳ್ಳೆಯದು. ಎಲ್ಲಿ ಬೇಕಾದ್ರೆ ನೀವೆಲ್ಲ ಪಬ್ಲಿಕ್ ಇರ್ತೀರಲ್ಲ, ಪಬ್ಲಿಕ್ ಪ್ಲೇಸಲ್ಲಿ ಇದ್ದಾಗ ನೀವೆಂತ ಫಿಂಗರ್ ಪ್ರಿಂಟು ನೀವೇನು ಆ್ಯಂಡ್ರಾಯ್ಡ್ ಮೊಬೈಲ್ಸ್ ಯೂಸರ್ಸ್ ಆಗಿದ್ರೆ ಫಿಂಗರ್ ಪ್ರಿಂಟ್ ಆ ಥರಲ್ಲಿ ಯೂಸ್ ಮಾಡಿ ನಿಜವಾಗ್ಲೂ. ಇಲ್ಲಾಂದರೆ ಫೇಸ್ ಐಡಿಗಳು ಆ ಥರ ಎಲ್ಲ ಯೂಸ್ ಮಾಡಿ, ಆ್ಯಪಲ್ ಆದರೂ ಫೇಸ್ ಐಡಿಗಳೆಲ್ಲ ಯೂಸ್ ಮಾಡಿ. ಯಾಕಂದರೆ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಏನಂತಂದ್ರೆ ನಮ್ಮನ್ನು ನೋಡ್ತಾನೆ ಇರ್ತಾರೆ. ನೋಡಿ ಏನಂತಂದ್ರೆ ಪಾಸ್ವರ್ಡ್ ನಾವು ಏನು ನೋಡ್ತೀವಿ ಅಂತ ಚೆಕ್ ಮಾಡಿ ಅದನ್ನು ಚೆಕ್ ಮಾಡ್ಕೊಂತ ಬೇಸು ಚೆಕ್ ಮಾಡಿದ ತಕ್ಷಣ ಅಂತಂದರೆ ಮೊಬೈಲ್ ಕಸ್ಕೊಂಡು ಹೋಗಿ ಅವ್ರು ಲಾಕ್ ತೆಕ್ಕೊಂಡು ಆಮೇಲೆ ಬೇಕಾದ್ರೆ ಅವ್ರು ಮಾಡೋ ಕೆಲಸಗಳೆಲ್ಲ ಅವ್ರವ್ರ ತೂತು ಮಾತುಗಳಕ್ಕೊಂಡು ದುಡ್ಡು ತಗೊತಾರೆ. ಸೊ ಈ ರೀತಿಯೆಲ್ಲ ತಿಂದೋನು ಉದ್ಧಾರ ಆದಂಗೆ ಈ ಕಾಲದಲ್ಲಿ ಆ ಲೆಕ್ಕದ್ದೈತಿವಿ ಕಾಲ, ಏನು ಮಾಡೋಕ್ಕೆ ಬರೋಲ್ಲ. ಸೊ ಇದಿಷ್ಟು ಇದ್ರ ಬಗ್ಗೆ ನಿಮ್ಗೆ ಏನಿಸ್ತಂತ ಕೆಳಗೆ ಕಮೆಂಟ್ನೇ ತಿಳಿಸೋಕೆ. ಇದೊಂದು ಕಳ್ಳತನ ಏನೋ ಮೋಸನ ನಿಮಗೆ ನೀವೇ ಹೇಳ್ಬೇಕು, ಅದಕ್ಕೆ ನೀವೇ ಆನ್ಸರ್ ಕೊಡಬೇಕು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಈ ಒಂದು ದೊಡ್ಡ ಮೋಸ ಸ್ಕ್ಯಾಮ್ ಕಡೆಯಿಂದ. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ಉಂಟು ನಮ್ಗೆ ಏನಂತಂದ್ರೆ OnePlus ಕಡೆಯಿಂದ OnePlus 11 ಕಾನ್ಸೆಪ್ಟು ನೀವು ನೋಡ್ತಿದ್ರು ಟೀಸರ್ ಎಲ್ಲಿ ಸಿಗ್ರಲ್ಲಿ ನಿಜವಾಗ್ಲೂ ಎಲ್ಲಿ ಟ್ವಿಟರ್ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಅದೇ ಕಾಣ್ತಿತ್ತು. ಬಟ್ ಅದ್ರ ನಿಜವಾದ ಕಾನ್ಸೆಪ್ಟ್ ಏನಂತ ಇವಾಗ ಗೊತ್ತಾಗೈತೆ. ಏನಿಲ್ಲ, ಇದು ಬಂದ್ಬಿಟ್ಟಂದ್ರೆ ಮೊಬೈಲು ಇರುತ್ತಲ್ವ ಅದ್ರ ಹಿಂದ್ಗಡೆ ಬಂದ್ಬಿಟ್ಟಂದರೆ ಒಳಗಡೆ ಲಿಕ್ವಿಡ್ ಇರುತ್ತೆ, ಕೂಲಿಂಗ್ ಲಿಕ್ವಿಡ್ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಒಳಗಡೆ ಹೀಟನ್ನ ಏನಂತಂದರೆ ಕಮ್ಮಿ ಮಾಡುತ್ತೆ ಭಾಳಷ್ಟು. 2.1 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನಾದರೂ ಕೂಲ್ ಮಾಡೋ ಚಾನ್ಸಸ್ ಭಾಳ ಐತೆ ಅಂತ ಆ ಥರ ಹೇಳ್ತಿದ್ರೆ. ಆ ಲೆವೆಲ್ಗೆಲ್ಲ ಕೂಲ್ ಮಾಡುತ್ತೆ ಅಂತ ಹೇಳ್ತಾವ್ರೆ.
ಹಾಗೆ ಬಂದ್ಬಿಟ್ಟು ಇದರಿಂದ ಬೆನಿಫಿಟ್ ಏನಂತಂದರೆ ಬೇಗ ಹೀಟ್ ಆಗಲ್ಲ ಮೊಬೈಲು. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನಿಮ್ಗೆ ಚಾರ್ಜಿಂಗ್ ಟೈಮ್ ಇರುತ್ತಲ್ಲ ಇನ್ನೂ ಭಾಳಷ್ಟು ಸೇವ್ ಮಾಡುತ್ತಂತೆ. ಹತ್ತತ್ರ ಬಂದ್ಬಿಟ್ಟು ಅಂತಂದ್ರೆ 35 ಸೆಕೆಂಡ್ಲಿಂದ 40 ಸೆಕೆಂಡ್ ತನಕ ನಿಮ್ಗೆ ಏನಂತಂದ್ರೆ 45 ಸೆಕೆಂಡ್ ತನಕ ಏನಂತ ಸೆಕೆಂಡ್ಸ್, ಓಕೆನಾ, ನಿಮಿಷ ಅಲ್ಲ ಸೆಕೆಂಡ್ಸ್ ಏನಂತಂದರೆ ಬೇಗ ಚಾರ್ಜ್ ಮಾಡುತ್ತಂತ ಆ ರೀತಿ ಹೇಳ್ತಾವನೆ. ಸೊ ಓಕೆ ಗುಡ್ಡು. ಬಟ್ ಏನಂತಂದರೆ ಇದರಲ್ಲಿ ಬ್ಯಾಗ್ ಬಂದ್ಬಿಟ್ಟು ನಮಗೆ ಗ್ಲಾಸ್ ಇರುತ್ತೆ, ಗೋರೆಲ್ಲ ಕಡೆಯಿಂದನೇ ಅವನ್ನ ಯೂಸ್ ಮಾಡ್ತಿರ್ತಾರೆ ಗ್ಲಾಸು, ಒಂಥರ ಶೋಗಿ ಗುರು ಆ ರೀತಿ ಎಲ್ಲ ಕಾಣುತ್ತೆ. ಲಿಕ್ವಿಡ್ ಇರುತ್ತೆ ಒಳಗೆ, ಓಕೆನಾ, ಲಿಕ್ವಿಡ್ ಇರುತ್ತೆ. ಸೊ ಈ ರೀತಿ ಎಲ್ಲ ಪ್ಲಾನ್ ಮಾಡವ್ರೆ OnePlus11 ಕಡೆಯಿಂದ. ಮುಂದಿನ ದಿನಗಳಲ್ಲಿ ಈ ಥರ ಮೊಬೈಲ್ಸ್ ಬರ್ತಾವಂತ ಆ ರೀತಿ ಎಲ್ಲ ಕಾನ್ಸೆಪ್ಟ್ ಮುಖಾಂತರ ತಿಳಿಸವ್ರೆ. ಸೊ ಬಂದರೆ ಒಳ್ಳೇದು, ತಗೊಂಡ್ರೆ ಇನ್ನೂ ಒಳ್ಳೇದು, ನೋಡೋಣ. ಆದರೆ ಅದ್ರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡೆನ್ಸ್ ಆಗಿ ನಾವು ಮೊಬೈಲ್ ತಗೋಬೇಕಾಗುತ್ತೆ. ಸೊ ಇದು ಕಾನ್ಸೆಪ್ಟ್ ಯಾವ ಥರ ಇದೆ ಅಂದರೆ, ಇವಾಗ ಸಿಸ್ಟಮ್ PCಗಳು ಇರ್ತಾವಲ್ಲ, ಒಳಗಡೆ ನಾವು ಕೂಲ್ ಮಾಡೋದಕ್ಕೆ ಯಾವ್ಯಾವ ಥರ LED ಲೈಟ್ಗಳು ಇಕ್ಕಿ ಕೂಲ್ ಮಾಡ್ತೀವಿ, ಫ್ಯಾನುಗಳು ಹಾಕಿ, ಆ ಥರ ಐತೆ ಇದು OnePlus ಕಾನ್ಸೆಪ್ಟು. ಸೊ ಇರಲಿ ಬಿಡಿ, ಒಂಥರ ಯಾವುದು ನಮಗೇನು ಹೀಟಿಂಗ್ ಆಗೋದು, ಚಾರ್ಜಿಂಗ್ ಬೇಗ ಆಗೋದು, ಸೊ ಒಂಥರ ಗ್ಲಾಮರಿ ಫಿನಿಶ್ ಇರೋದು ಬೇಕಾಗಿದೆ ನಮಗೆ. ಸೊ ಇದು ಬಂದ್ಬಿಟ್ಟು ನಮಗೆ OnePlus ಕಡೆಯಿಂದ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸಿದ್ದು. ಈ ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ರೆಕಮೆಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಮಾಡಿ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾರೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಗ ನಾವು.